ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಪ್ರಿಯ ಸ್ನೇಹಿತರೆ, ಪೀಠಾಧಿಪತ್ಯ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅನಾಥನಾಗಿದ್ದ ವೆಂಕಣ್ಣನನ್ನು ದಿವಾನನನ್ನಾಗಿಸಿ ಕರುಣೆ ತೋರಿದರು. ನೀರು ನೆರಳಿಲ್ಲದ ಬೆಂಗಾಡಿನಲ್ಲಿ ಕಮಂಡಲದಿಂದ ನೀರನ್ನು, ಕರವಸ್ತ್ರದಿಂದ ನೆರಳನ್ನು ಕರುಣಿಸಿ ಆಗ ತಾನೇ ಜನಿಸಿದ ಮಗುವನ್ನು, ತಾಯಿಯನ್ನು ಪೊರೆದರು. ತಾಮ್ರಪರ್ಣಿ ತೀರದಲ್ಲಿ ಸಮಾಜದಿಂದ ಬಹಿಷ್ಕೃತವಾಗಿದ್ದ ವಿಪ್ರನೊಬ್ಬ ಶ್ರೀರಾಯರಿಗೆ ಶರಣು ಬರಲು ಪ್ರಾಯಶ್ಚಿತ್ತ ಮಾಡಿಸಿ ಶಂಕೋದಕ ಪ್ರೋಕ್ಷಣದಿಂದ ಅವನನ್ನು ಶುದ್ಧಗೊಳಿಸಿ ಪತಿತ ಪಾವನರೆಂಬ ಖ್ಯಾತಿ ಪಡೆದರು. ಕನಕ ಅಂತ್ಯಜನಾಗಿ ಜನಿಸಿ ಉದ್ಧರಿಸು ತಂದೆ ಎಂದು ಸಾಸಿವೆ ಕಾಣಿಕೆಯೇನಾಗಿತ್ತು. ಬೇಡಲು ಶ್ರೀ ಭಗವತ್ಪ್ರಸಾದ ತೀರ್ಥಗಳನ್ನು ಕರುಣೆಯಿಂದ ನೀಡಿ ಅವರಿಗೆ ಸದ್ಗತಿಯಿತ್ತು. ತಮ್ಮ ಕಾರುಣ್ಯ ಪ್ರವಾಹವು ಯಾವುದೇ ಜಾತಿ ಮತಗಳ ಅಡ್ಡಿಗೂ ಬಗ್ಗದೆಂದು ತೋರಿಸಿಕೊಟ್ಟರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅನೇಕ ಮಹಿಮೆಗಳನ್ನು ಬೀರಿರುವುದು ಅವರ ಅಮರ ಚರಿತ್ರೆಯ ಪುಟಪುಟಗಳಿಂದಲೂ ಜೀವನದಲ್ಲಿ ವ್ಯಕ್ತವಾಗುವುದು. ಶ್ರೀ ಗುರುರಾಜರು ಬೃಂದಾವನ ಪ್ರವೇಶ ಮಾಡಿದ ಸುಮಾರು 280-90 ವರ್ಷಗಳಾದ ಮೇಲೆ ಕಳೆದ 5-6 ದಶಕಗಳಲ್ಲಿ ಅವರು ಸಹಸ್ರಾರು ಮಹಿಮೆಗಳನ್ನು ತೋರಿದ್ದಾರೆ. ಈಗ ನಾವು ನಿಮಗೆ ಹೇಳುತ್ತಿರುವುದು ಸುಮಾರು 70 ವರ್ಷಗಳ ಹಿಂದಿನ ನಿಜವಾದ ಸತ್ಯವಾದ ಕತೆ. ಸುಮಾರು 70-80 ವರ್ಷಗಳ ಹಿಂದಿನ ಮಾತು. ಮೈಸೂರು ದೇಶದಲ್ಲಿ ಶ್ರೀ ಸಹಸ್ರಮುಖಿ ರಾಮಕುಮಾರ್ ಎಂಬುವ ಕಲಾವಿದರು ಅತಿ ಪ್ರಸಿದ್ಧರಾಗಿದ್ದರು. ಶ್ರೀ ಗುರುರಾಜರ ಅಂತರಂಗ ಭಕ್ತರಾದ ಅವರೊಮ್ಮೆ ಮಂತ್ರಾಲಯಕ್ಕೆ ಬಂದಾಗ ಆಗ ಪೀಠದಲ್ಲಿ ವಿರಾಜಿಸಿದ್ದ ಶ್ರೀ ಸುಯಮೇಂದ್ರ ತೀರ್ಥ ಗುರುಗಳ ಮುಂದೆ ಶ್ರೀರಾಯರು ತಮ್ಮಲ್ಲಿ ತೋರಿದ ಕಾರುಣ್ಯ ವಾತ್ಸಲ್ಯಗಳನ್ನು ಭಕ್ತಿ ಪರವಶರಾಗಿ ಕಣ್ಣೀರು ಸುರಿಸುತ್ತಾ ಹೇಳಿದ್ದನ್ನು ಈಗ ನಾವು ಹೇಳುತ್ತೇವೆ. ಇದನ್ನು ತಿಳಿಸಿಕೊಟ್ಟವರು ಶ್ರೀರಾಜ ಗುರುರಾಜಾಚಾರ್ಯರು. ರಾಯರ ಭಕ್ತನೊಬ್ಬ ಹೇಳಿಕೆಯಂತೆ, ನಾನು ಆಗ ಜಪಾನಿನಲ್ಲಿದ್ದೆ. ಒಮ್ಮೆ ನನ್ನಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಕೈಲಿ ದುಡ್ಡಿಲ್ಲದೆ ಊಟಕ್ಕೂ ತೊಂದರೆಯಾಯಿತು. ನನ್ನ ಕಲೆಯನ್ನು ಪ್ರದರ್ಶಿಸಿಯೇ ನಾನು ದನ ಗಳಿಸಿ ಜಪಾನಿನಲ್ಲಿ ಸಂಚರಿಸುತ್ತಿದ್ದೆ. ಮುಂದಿನ ಊರಿಗೆ ಹೋಗಿಯಾದರೂ ಸ್ವಲ್ಪ ದನ ಗಳಿಸಲು ಮಧ್ಯಾಹ್ನ ಹೊರಟೆ. ಊರು ಬಿಟ್ಟು 4-5 ಮೈಲಿ ದೂರ ಪ್ರಯಾಣ ಸಾಗಿತ್ತು. ಆಹಾರವಿಲ್ಲದೆ ಹಸುವೆಯಿಂದ ಬಳಲುತ್ತಿದ್ದ ನನಗೆ ಮಾರ್ಗದ ಆಯಾಸವು ಸೇರಿ ತುಂಬಾ ಶಾಂತನಾಗಿದ್ದೆ. ಆ ಹೊತ್ತಿಗೆ ನಾನೊಂದು ಕಾಡು ಮಾರ್ಗದಲ್ಲಿ ನಡೆದಿದ್ದೆ. ಮುಂದಿನ ಊರಿಗೆ ಹೋಗಲು ಸುಮಾರು 20-22 ಮೈಲಿಗಳಷ್ಟು ಸಾಗಬೇಕಾಗಿತ್ತು. ಆಗಲೇ ಸೂರ್ಯ ಅಸ್ತಂಗತನಾದ. ಕತ್ತಲೆ ಎಲ್ಲೆಡೆ ವ್ಯಾಪಿಸಿತು. ಒಂದು ಹೆಜ್ಜೆ ಮುಂದಿಡಲು ದಾರಿ ಕಾಣುವಂತಾಗಿದೆ. ಹಸಿವು ನೀರಡಿಕೆಗಳಿಂದ ತಲ್ಲಣಿಸುತ್ತಿದ್ದೇನೆ. ಏನು ಮಾಡಬೇಕೆಂದು ಒಳ್ಳೆಯದಾಯಿತು ನನ್ನ ಮನಸ್ಸಿಗೆ. ಕಣ್ಣಿಗೆ ಕತ್ತಲು ಆವರಿಸಿತ್ತು. ನನ್ನ ಮನಸ್ಸಿನಲ್ಲಿ ಆಗ ವಿವಿಧ ಯೋಚನೆಗಳು ಅಂಕುರಿಸಿದವು. ನಾನಿನ್ನು ಬದುಕುವುದಿಲ್ಲ. ಹೀಗೆ ಪರದೇಶದಲ್ಲಿ ಅನಾಥನಂತೆ ಸಾಯಬೇಕಾಗಿ ಬಂತಲ್ಲ, ಏನು ಮಾಡಲಿ ಎಂದು ಚಿಂತಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಶ್ರೀರಾಯರ ನೆನಪಾಯಿತು. ಗುರುರಾಜ, ಅನಾಥ ರಕ್ಷಕ, ಭಕ್ತ ಬಾಂಧವ, ನೀನೇ ಗತಿ, ಕಾಪಾಡು ಎಂದು ಉಚ್ಚ ಧ್ವನಿಯಲ್ಲಿ ಮೊರೆಯಿಟ್ಟೆ. ಅಷ್ಟೇ ನನಗೆ ಜ್ಞಾಪಕ. ತಲೆ ತಿರುಗಿ ಮೂರ್ಛಿತನಾಗಿ ಬಿದ್ದುಬಿಟ್ಟೆ. ಮತ್ತೆ ಕಣ್ಣು ತೆರೆದಾಗ
ನಾನೊಂದು ಗುಡಿಸಲಿನಲ್ಲಿ ಮಂಚದ ಮೇಲೆ ಮಲಗಿದ್ದೆ. ಸ್ನೇಹಿತರೆ, ಕಾಡಿನಲ್ಲಿರುವ ಮನುಷ್ಯ ಮಂಚದ ಮೇಲೆ ಎಂತಹ ಮಹಿಮೆ ರಾಯರದು ಅಲ್ಲವೇ? ಲಾಂಧ್ರದ ಮಂದ ಪ್ರಕಾಶದಲ್ಲಿ ಸುತ್ತ ಕಣ್ಣಾಡಿಸಿದೆ. ನನ್ನ ಮುಂದೆ ಒಂದು ಮೇಜಿದೆ. ಅದರ ಮೇಲೆ ವಿವಿಧ ಹಣ್ಣುಗಳು ದೊಡ್ಡ ತಂಬಿಗೆಯಲ್ಲಿ ಆಲಿದೆ. ಬಹುವೃದ್ಧನಾದ ಜಪಾನಿಯೊಬ್ಬ ನನ್ನನ್ನೇ ನೋಡುತ್ತಾ ಮುಗುಳು ನಗೆ ಬೀರುತ್ತಿದ್ದಾನೆ. ನಾನು ಜಪಾನಿ ಭಾಷೆಯಲ್ಲಿ ನಾನೆಲ್ಲಿದ್ದೇನೆ ಎಂದು ಕೇಳಿದೆ. ಆ ವೃದ್ಧ, ನಿಮ್ಮವರ ಹತ್ತಿರವೇ ಇರುವೆ ಮಗು, ಮಾತನಾಡಬೇಡ. ಇಗೋ, ಈ ಹಣ್ಣುಗಳನ್ನು ತಿಂದು ಹಾಲು ಕುಡಿ, ನಂತರ ಮಾತನಾಡೋಣ ಎಂದು ಹೇಳಿದ. ಹಸುವಿನಿಂದ ಬಳಲುತ್ತಿರುವ ನನಗಾದ ಸಂತೋಷ ವರ್ಣಿಸಲು ಸಾಧ್ಯವಿಲ್ಲ. ಕೂಡಲೇ ಮೆಲ್ಲನೆ ಮೇಲೆದ್ದು ಕುಳಿತು ಹಾಲು ಹಣ್ಣುಗಳನ್ನು ಸ್ವೀಕರಿಸಿದೆ. ಹೊಟ್ಟೆ ತುಂಬಿತು. ಆ ವೃದ್ಧನಿಗೆ ಧನ್ಯವಾದ ಸಮರ್ಪಿಸಬೇಕೆನ್ನುವಷ್ಟರಲ್ಲಿ ನನಗರಿವಿಲ್ಲದಂತೆಯೇ ನಿದ್ರಿಸಿಬಿಟ್ಟೆ. ಮತ್ತೆ ಎಚ್ಚರವಾದಾಗ ನಾನು ಹಿಂದಿನ ದಿನ ಮೂರ್ಛಿತನಾಗಿ ಬಿದ್ದಿದ್ದ ಕಾಡಿನಲ್ಲೇ ಇದ್ದೆ. ಸೂರ್ಯೋದಯವಾಗಿತ್ತು. ಮೆಲ್ಲನೆ ಹಿಂದಿನ ದಿನದ ಘಟನೆಗಳೆಲ್ಲ ನೆನಪಾದವು. ಆ ವೃದ್ಧನಲ್ಲಿ, ಗುಡಿಸಲಲ್ಲಿ ಮತ್ತೆ ನಾನಿಲ್ಲಿಗೆ ಹೇಗೆ ಬಂದೆ? ಬಹಳ ಅಚ್ಚರಿ ಆಯಿತು. ನಾನು ಮೂರ್ಛಿತನಾಗುವ ಮೊದಲು ಶ್ರೀ ಗುರುರಾಜ, ನೀನೇ ಗತಿ, ಕಾಪಾಡು ಎಂದು ಪ್ರಾರ್ಥಿಸಿದ್ದು ಜ್ಞಾಪಕವಾಯಿತು. ಈ ಪವಾಡ ತೋರಿದವರು ಶ್ರೀರಾಯರೇ ಹೊರತು ಮತ್ತೊಬ್ಬರಿಲ್ಲ ಎಂದು ಅರಿವಾದಾಗ ನನ್ನ ಕಣ್ಣಿನಿಂದ ಆನಂದಾಶು ಹರಿಯುತ್ತಿತ್ತು. ಹೃದಯ ಭಕ್ತಿಯಿಂದ ಕಂಪಿಸುತ್ತಿತ್ತು. ನಾನು ನಿಂತಲ್ಲಿಯೇ ಶ್ರೀ ಗುರುಗಳಿಗೆ ಕರಮುಗಿದೆ. ಆದರೂ ಮಾನವ ಸಹಜವಾದ ಸಂಶಯ, ಕಾತರತೆಯಿಂದ ಆ ಕಾಡಿನಲ್ಲಿ ಸುತ್ತಮುತ್ತ 4-6 ಮೈಲಿ ಸುತ್ತಿ ಗುಡಿಸಲು ವೃದ್ಧ ಜಪಾನಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿದೆ. ಆ ದಟ್ಟವಾದ ಅರಣ್ಯದಲ್ಲಿ ಗುಡಿಸಲಾಗಲಿ ಆ ವೃದ್ಧ ಜಪಾನಿಯಾಗಲಿ ನನಗೆ ಸಿಗಲೇ ಇಲ್ಲ. ಆಗ ಮತ್ತಷ್ಟು ರಾಯರ ಕಾರುಣ್ಯದ ಅರಿವಾಯಿತು. ಅವರ ನಾಮಸ್ಮರಣೆ ಮಾಡುತ್ತಾ ಮಾರ್ಗಕ್ರಮಣ ಮಾಡಿ ಸಂಜೆಯ ಹೊತ್ತಿಗೆ ಮುಂದಿನ ಊರಿಗೆ ಬಂದು ಸೇರಿದೆ. ಗುರುದೇವ, ಶ್ರೀ ಗುರುರಾಜರ ಭಕ್ತ ವಾತ್ಸಲ್ಯಕ್ಕೆ ಇದಕ್ಕಿಂತ ಬೇರೆ ದೃಷ್ಟಾಂತ ಬೇಕೇ ನನ್ನ ಸ್ನೇಹಿತರೆ? ಶ್ರೀ ಗುರುರಾಜರ ಅನುಗ್ರಹ, ದಯೆ ಕೇವಲ ಮಾನವ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರು ಸರ್ವಭೂತ ಹಿತೇರತರು. ಆದ್ದರಿಂದಲೇ ಸಮಸ್ತ ಚೇತನ ವರ್ಗವನ್ನೇ ತಮ್ಮ ದಯಾಪೀಯೂಷದಿಂದ ಉಜ್ಜೀವನಗೊಳಿಸುತ್ತಾ ಮಂಗಳ ಪರಂಪರೆಯನ್ನು ಕರುಣಿಸಿ ಅತ್ಯಂತ ದಯಾಳವೇ ಎಂಬ ತಮ್ಮ ಬಿರುದನ್ನು ದಿನದಿನವೂ ಸತ್ಯ ಮಾಡಿ ತೋರಿಸುತ್ತಿದ್ದಾರೆ. ಒಂದು ಎತ್ತಿಗೆ ಪ್ರಾಣದಾನ ಮಾಡಿದ ಅವರ ಕರುಣೆಯ ಕತೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿದೆ. ಇದು ಕೇವಲ ಸುಮಾರು 70-75 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಜರುಗಿದ ಕತೆ. ಕೇಳಿ ನನ್ನ ಸ್ನೇಹಿತರೆ. ಹುಬ್ಬಳ್ಳಿಯಲ್ಲಿ SN ಕೆಂಬಾವಿ ಎಂಬುವರು ಗೊಬ್ಬರದ ಕಾರ್ಖಾನೆ ಇಟ್ಟುಕೊಂಡಿದ್ದಾರೆ. ಅವರು ಹಿಂದೆ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದ ಶ್ರೀ ಗಾಡಗೀಳಲ ಅಳಿಯಂದಿರು. ಮೊದಲಿನಿಂದ ಕೆಂಬಾವಿಯವರು ಶ್ರೀರಾಯರ ಪರಮ ಭಕ್ತರು. ಪ್ರತಿ ವರ್ಷ 1-2 ಬಾರಿಯಾದರೂ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಸೇವೆ ಮಾಡಿ ಬರುವುದು ಪದ್ಧತಿ. ತಮ್ಮ ಮನೆಯಲ್ಲಿ ಜರುಗಿದ ಈ ಪವಾಡವನ್ನು ಸುಯಮೇಂದ್ರ ತೀರ್ಥರಿಗೆ ಹೇಳಿದ್ದರು. ಕೆಂಬಾವಿಯವರು ಶ್ರೀರಾಯರ ಭಕ್ತರು. ಅವರಿಗೆ ಶ್ರೀರಾಯರಲ್ಲಿ ಅಪಾರ ಭಕ್ತಿ, ನಂಬಿಕೆ, ಗೌರವಗಳಿದ್ದವು. ಆದರೆ ಅವರ ಧರ್ಮಪತ್ನಿಯವರಿಗೆ ಮೊದಮೊದಲು ಅಷ್ಟು ನಂಬಿಕೆ ಇರಲಿಲ್ಲ. ಕೆಂಬಾವಿಯವರು ಪತ್ನಿಗೆ ಅನೇಕ ವೇಳೆ ಶ್ರೀರಾಯರ ಅಗಾಧ ಮಹಿಮೆಗಳನ್ನು, ಮೂಲ ಮೃತ್ತಿಕೆಯ ಪ್ರಭಾವವನ್ನು ಹೇಳುತ್ತಿದ್ದರು. ಅವರ ಮನೆಯಲ್ಲಿ ಒಂದು ಉತ್ತಮ ಎತ್ತು ಇದ್ದಿತ್ತು. ಅದರ ಮೇಲೆ ಶ್ರೀಮತಿ ಕೆಂಬಾವಿಯವರಿಗೆ ಅಪಾರ ವಾತ್ಸಲ್ಯ. ಒಂದು ದಿನ ಕೊಟ್ಟಿಗೆಗೆ ಬಂದಾಗ ತಮ್ಮ ಪ್ರೀತಿಯ ಎತ್ತು ಸರ್ಪದಷ್ಟವಾಗಿ ಮೃತ್ಯುವಿನ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಪ್ರಾಣಾಪಾಯ ಸ್ಥಿತಿಯಲ್ಲಿರುವುದನ್ನು ಕಂಡು ಬಹಳ ದುಃಖಿತರಾದರು. ಅದನ್ನು
ಬದುಕಿಸಿಕೊಳ್ಳುವುದು ಹೇಗೆ ಎನ್ನುವುದು ತೋರದಾಯಿತು. ವಿಷಬಾಧೆಯಿಂದ ಮರಣಾಸನ್ನವಾಗಿ ಅತಿ ಕಷ್ಟಪಡುತ್ತಿರುವ ತಮ್ಮ ಮಮತೆಯ ಎತ್ತನ್ನು ನೋಡಿ ಅವರ ಹೃದಯ ತಲ್ಲಣಿಸಿತು, ಕಣ್ಣೀರು ಅರಿಗಿತು. ಏನು ಮಾಡಲು ತಿಳಿದಂತಾಯಿತು. ಸ್ತಬ್ಧವಾಗಿ ನಿಂತಿದ್ದಾರೆ. ಆಗ ತಮ್ಮ ಪತಿಗಳು ಹೇಳುತ್ತಿದ್ದ ಶ್ರೀರಾಯರ ನೆನಪಾಯಿತು. ಕೂಡಲೇ ಕೈಕಾಲುಗಳನ್ನು ತೊಳೆದುಕೊಂಡು ದೇವರ ಮನೆಗೆ ಹೋಗಿ ಶ್ರೀರಾಯರ ಚಿತ್ರದ ಮುಂದೆ ದೀಪ ಹಚ್ಚಿಟ್ಟು ನಮಸ್ಕರಿಸಿ, ಸ್ವಾಮಿ, ನೀವು ಮಹಾಮಹಿಮರು, ಕರುಣಾ ಸಮುದ್ರರೆಂದು ನನ್ನ ಪತಿದೇವರು ಹೇಳುತ್ತಿದ್ದಾರೆ. ಅದೇನೋ ನಾನರಿಗೆ. ನೀವು ನಿಜವಾಗಿ ಮಹಾತ್ಮರಾಗಿದ್ದರೆ ನನ್ನ ಎತ್ತನ್ನು ಬದುಕಿಸಿಕೊಡಿ ಗುರುಗಳೇ, ನೀವೇ ಕಾಪಾಡಬೇಕು ಎಂದು ಪ್ರಾರ್ಥಿಸಿ ಅಲ್ಲಿಯೇ ಇದ್ದ ಮೂಲ ಮೃತ್ತಿಕೆಯನ್ನು ಒಂದು ಪಾತ್ರೆಯನ್ನು ನೀರಿನೊಡನೆ ಬೆರೆಸಿ ಕೊಟ್ಟಿಗೆಗೆ ಬಂದು ಮೃತ್ಯು ಪಂಜರದಲ್ಲಿರುವ ಎತ್ತಿಗೆ ಬಲಾತ್ಕಾರವಾಗಿ ಕುಡಿಸಿದರಂತೆ. 10 ನಿಮಿಷಗಳಾಗಿರಬಹುದು. ಏನಾಶ್ಚರ್ಯ! ಕಾಲನ ಕರಾಳ ದವಡೆಯಲ್ಲಿದ್ದ ಎತ್ತು ದಿಢೀರನೆ ಮೇಲೆದು ನಿಂತಿತು. ವಿಷಬಾಧೆಯ ಯಾವ ಚಿಹ್ನೆಯೂ ಕಾಣುತ್ತಿಲ್ಲ. ಇದ್ದಕ್ಕಿದ್ದಂತೆ ತಮ್ಮ ಪ್ರೀತಿಯ ಎತ್ತು ಸುಖವಾಗಿ ಎದ್ದು ನಿಂತಿದ್ದನ್ನು ಕಂಡು ಶ್ರೀಮತಿ ಕೆಂಬಾವಿಯವರ ಮನಸ್ಸು ಪ್ರಫುಲ್ಲವಾಯಿತು. ಶ್ರೀರಾಯರ ಅಪಾರ ಕಾರುಣ್ಯ ಮಹಿಮೆಗಳನ್ನು ಕಣ್ಣಾರೆ ಕಂಡು ಅವರಿಗೆ ಶ್ರೀ ಗುರುರಾಜರಲ್ಲಿ ವಿಶೇಷ ಭಕ್ತಿ ಶ್ರದ್ಧೆಗಳು ಉದಿಸಿದವು. ಶ್ರೀ ಗುರುರಾಜರನ್ನು ಕೊಂಡಾಡುತ್ತಾ, ನಿಜ ಗುರುಗಳೇ, ನೀವು ಮಹಾಮಹಿಮರು, ಭಕ್ತವತ್ಸಲರು, ದಯಾಘನರು, ನಿಮಗೆ ನನ್ನ ಅನಂತ ನಮಸ್ಕಾರಗಳು ಎಂದು ಉದ್ಗರಿಸಿದರು. ಪತ್ನಿಯಿಂದ ಶ್ರೀರಾಯರು ತೋರಿದ ಪವಾಡವನ್ನು ತಿಳಿದು ಶ್ರೀಯುತ ಕೆಂಬಾವಿಯವರು ಪರಮಾನಂದ ಭರಿತರಾಗಿ ಶ್ರೀರಾಯರನ್ನು ಸ್ತುತಿಸಿದರು. ಈ ಘಟನೆಯಿಂದ ಶ್ರೀ ಗುರುರಾಜರ ಕಾರುಣ್ಯವು ಅದೆಂತೂ ಎಲ್ಲೆ ಮೀರಿ ಹರಿಯುತ್ತಿದೆ, ನಿಖಿಲ ಚೇತನ ವರ್ಗದ ಮೇಲೆಂಬುದು ಸ್ಪಷ್ಟವಾಗುತ್ತಿದೆ. ಶರಣಾಗತರಾಗಿ ನೀನೇ ಗತಿ ಎಂದು ನಂಬಿ ಭಜಿಸಿದ್ದಲ್ಲಿ ದಯಾಮಯರಾದ ಶ್ರೀರಾಯರು ಭಕ್ತರ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನಿತ್ತು ಕಾಪಾಡುತ್ತಾರೆ ಎಂಬುದು ಸ್ಪಷ್ಟವಾಗುವುದಿಲ್ಲವೇ ನನ್ನ ಸ್ನೇಹಿತರೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪವಾಡಗಳನ್ನು ನೋಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.